ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ ಚಾನಲ್. ಫ್ರೆಂಡ್ಸ್, ತುಂಬ ಜನ ನೀವು ಯೂಟ್ಯೂಬರ್ಸ್ ಎಲ್ಲರದು ಒಂದೇ ಪ್ರಾಬ್ಲಮ್ ಇರುತ್ತೆ. ಅದೇನಪ್ಪ ಪ್ರಾಬ್ಲಮ್ ಅಂದರೆ ಹೇಳ್ಬೇಕಾದ್ರೆ ನನ್ನೊಂದು ಚಾನಲಲ್ಲಿ 4,000 ವಾಚ್ ಟೈಮ್ ಕಂಪ್ಲೀಟ್ ಆಗಿಲ್ಲ. 4,000 ವಾಚ್ ಟೈಮ್ ಕಂಪ್ಲೀಟ್ ಆಗಿಲ್ಲ, ಅದೊಂದೇ ಪ್ರಾಬ್ಲಮ್. ಎಲ್ಲ ತುಂಬ ಅಂದರೆ ತುಂಬ ಜನ 4,000 ವಾಚ್ ಟೈಮ್ ಕಂಪ್ಲೀಟ್ ಮಾಡಿದ್ದಾರೆ. ಅದೇ ಸಬ್ಸ್ಕ್ರೈಬ್ 1,000 ಸಬ್ಸ್ಕ್ರೈಬ್ ಆಗೋ ಈಗೋ ಮಾಡಿ. ಆ ಸಬ್ನಿಂದ ಫ್ರೆಂಡ್ಸಿಗೆ ಶೇರ್ ಮಾಡಿ, ಆಸ್ತಾರೆ ಅವ್ರು ಶೇರ್ ಮಾಡಿ, ಇವ್ರು ಶೇರ್ ಮಾಡಿ, ಅವ್ರಿಗೆ ಕಾಲ್ ಮಾಡಿ, ಇವ್ರು ಕಾಲ್ ಮಾಡಿ, ಬ್ರೋ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡೋಣ, ಈ ಥರ ಒಂದು ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ಅಂತ ಹೇಳಿ 1,000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡ್ತಾರೆ. ಆದರೆ ಆ ಥರಲ್ಲಿ ಮೇನ್ ಪಾಯಿಂಟ್ ಇರೋದೇ 4,000 ವಾಚ್ ಟೈಮ್. ಆದರೆ ನಿಮಗೆ 4,000 ವಾಚ್ ಟೈಮ್ ಕಂಪ್ಲೀಟ್ ಮಾಡೋಕ್ಕೆ ಆಗಲ್ಲ. ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ 4,000 ವಾಚ್ ಟೈಮ್ ಕಂಪ್ಲೀಟ್ ಮಾಡೋದಕ್ಕೆ ಒಂದು ಬೆಸ್ಟ್ ಟ್ರಿಕ್ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಯಾರಾದರೂ ನನ್ನ ಚಾನಲ್ ಹೊಸ ನೋಡ್ತಾರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬಟನ್ ಅಂತ ಕ್ಲಿಕ್ ಮಾಡಿ. ನನಗೆ ತುಂಬ ಜನ ತುಂಬ ಖುಷಿ ಆಗ್ತಿದೆ ಹೇಳ್ಬೇಕಾರೆ. ಇದೇ ಥರ ನನಗೆ ಸಪೋರ್ಟ್ ಮಾಡಿ ಹೇಳ್ಬೇಕಾರೆ. ಇದೇ ಥರ ನೀವು ಸಪೋರ್ಟ್ ಮಾಡಿದರೆ ನಾನು ನಿಮಗೋಸ್ಕರ ಎಷ್ಟೇ ಕಷ್ಟ ಬಂದರೂ ನಾವು ಯೂಟ್ಯೂಬ್ ಬಿಟ್ಕೊಡಲ್ಲ, ವಿಡಿಯೋ ಮಾಡೋದು ನಿಲ್ಲಿಸಲ್ಲ ಹೇಳ್ಬೇಕಾರೆ. ನನಗೆ ಏನೇ ಕಷ್ಟ ಆದರೂ ನಾವು ವಿಡಿಯೋ ಮಾಡೋದು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಹೇಳ್ಬೇಕಾರೆ. ಯಾವುದೇ ಏನು ಮಾಡಿದ್ರು ನಾನು ವಿಡಿಯೋ ಮಾಡೋದು ನಿಲ್ಲಿಸಲ್ಲ. ನನ್ನ ಚಾನಲಿಂದ ನಿಮಗೆ ವಿಡಿಯೋ ಬರುತ್ತೆ. ದಿನಕ್ಕೆ ಒಂದು ವಿಡಿಯೋ ಬರಲಿಲ್ಲ ಅಂದರೆ ವಾರಕ್ಕೆ ಒಂದು ವಿಡಿಯೋ ಬರುತ್ತೆ. ಅದು ನನ್ನ ಭರವಸೆ ನಿಮಗೆ ಅಂತ ಹೇಳ್ತಾ, ನನ್ನ ಫಾಲೋವರ್ಸ್ ಯಾವುದೇ ಕಾರಣಕ್ಕೂ ಮೋಸ ಮಾಡಲ್ಲ ಅಂತ ಹೇಳ್ತಾ, ಇವತ್ತೊಂದು ವಿಡಿಯೋದಲ್ಲಿ ಆ ಟ್ರಿಕ್ಸ್ ಯಾವುದಂತ ನೋಡೋಣ ಬನ್ನಿ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ಮೊದಲನೇಗೆ ಹೇಳ್ಬೇಕಾದ್ರೆ ನಿಮ್ಮ ಒಂದು ಚಾನಲಲ್ಲಿ 4,000 ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೊಂಡ್ರೆ ಅದಕ್ಕಿಂತ ಮುಂಚೆ ನೀವು ಅದಕ್ಕೂ ಟ್ರಿಕ್ಸ್ ಹೇಳೋಕ್ಕಿಂತ ಮುಂಚೆ ಮೊದಲಾಗಿ ನಿಮಗೊಂದು ಇದನ್ನ ಹೇಳ್ತೇನೆ ನೋಡಿ. ನಿಮ್ಮ ಒಂದು ಚಾನಲಲ್ಲಿ ನೀವು ಏನು ಮಾಡ್ತಾಯಿದ್ದೀರ ಮೊದಲು ನೀವು ಅರ್ಥ ಮಾಡ್ಕೋಬೇಕು ಹೇಳ್ಬೇಕಾರೆ. ಈಗ ಯಾವುದೋ ಕ್ಯಾಟಗರೀಸ್ ವಿಡಿಯೋ ಮಾಡಿದರೆ, ಕಂಟೆಂಟ್ಸ್ ವಿಡಿಯೋ ಮಾಡಿ ಹಾಕಿದ್ರೆ, ಆ ವಿಡಿಯೋ ಹಾಕಿದ್ದಕ್ಕೆ ಆ ವಿಡಿಯೋಗೆ ಎಷ್ಟು ವ್ಯೂಸ್ ಬರುತ್ತೆ ಹೇಳ್ಬೇಕಾರೆ. ಎಕ್ಸಾಂಪಲ್ಗೆ ಒಂದು 500 ವ್ಯೂಸ್ ಬರುತ್ತೆ, 500-100 ವ್ಯೂಸ್ ಬರುತ್ತೆ. 500-100 ವ್ಯೂಸ್ ಬಂದಿದ್ದ ವಿಡಿಯೋ ಆರಾಮಿಲ್ಲ ಹೇಳ್ಬೇಕ್ರೆ. ಸ್ವಲ್ಪ ತಲೆ ಸುತ್ತೋದು ಉರಿಯೋದು ಜಾಸ್ತಿ ಬಂದಿದ್ದಕ್ಕೆ ಆದರೂ ಕೂಡ ವಿಡಿಯೋ ಮಾಡ್ತೀನಿ. ನಾನು ವಿಡಿಯೋ ಮಾಡೋದು ನಿಲ್ಲಿಸಲ್ಲ ಅಂತ ಹೇಳಿದ್ನಲ್ಲ ನನ್ನ ಫಾಲೋವರ್ಸ್. ಅದಕ್ಕೋಸ್ಕರ ನಿಮಗೆ 500 ವ್ಯೂಸ್ ನಂದು ಬಿಡಿ, ನಿಮಗೆ ಒಂದು 500 ವ್ಯೂಸ್ ಬಂದಿದೆ. 500 ವ್ಯೂಸಲ್ಲಿ ನಿಮಗೆ ಎಷ್ಟು ವಾಚ್ ಟೈಮ್ ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋಲ್ಲಿ ನಿಮ್ಮೊಂದು ವಿಡಿಯೋಗೆ ಎಷ್ಟು ವಾಚ್ ಟೈಮ್ ಬಂದಂತೆ ಅಲ್ಲಿ ತೋರಿಸುತ್ತೆ. ಅದರಲ್ಲಿ ಹೊಸ ಅಪ್ಡೇಟ್ ಇದೆ ತೋರಿಸುತ್ತೆ. ಇಷ್ಟು ಒಂದು ವಿಡಿಯೋಗೆ ಇಷ್ಟು ಅವರ್ಸ್ ಬಂದೆ, ಇಷ್ಟು ಅವರ್ಸ್ ಬಂದೆ. 500 ವ್ಯೂಸ್ ಬಂದೆ. 500 ವ್ಯೂಸಲ್ಲಿ ನಿಮಗೆ ಎಷ್ಟು ವಾಚ್ ಟೈಮ್ ಬಂದಿದೆ? ಬರೀ 5, 2, 3, 4 ಅವರ್ಸ್ ವಾಚ್ ಟೈಮ್ ಬರುತ್ತೆ. ಅದರಿಂದನೇ ನಿಮಗೆ ವಾಚ್ ಟೈಮ್ ಬರೋದು ಕೌಂಟ್ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ, ಲೋ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮೊಂದು ಚಾನಲಲ್ಲಿ 4,000 ವಾಚ್ ಟೈಮ್ ಬೇಗ ಕಂಪ್ಲೀಟ್ ಆಗೋಲ್ಲ. ಇದು ಹೇಳ್ಬೇಕಾರೆ ನೀವು ಅದಕ್ಕೆ ಏನು ಮಾಡ್ಬೇಕಂದ್ರೆ ನಿಮ್ಮ ಹತ್ರ ನೀವು ತಿಳ್ಕೊಬೇಕು. ಮೊದಲನೇಗೆ ಹೇಳ್ಬೇಕಾರೆ ನಿಮ್ಮೊಂದು ವೀಡಿಯೋಸು ನಿಮ್ಮೊಂದು ಆಡಿಯನ್ಸ್ಗೆ ತಲುಪೋ ಥರ, ನಿಮ್ಮೊಂದು ವೀಡಿಯೋಸ್ ಅವರಿಗೆ ರೀಚ್ ಆಗೋ ಥರ ನೀವು ಆ ಥರ ಕಂಟೆಂಟ್ಸ್ ವೀಡಿಯೋ ಮಾಡಬೇಕು. ನಿಮ್ಮೊಂದು ಕಂಟೆಂಟ್ಸ್ ಅವರು ನೀವು ತಿಳ್ಕೊಳ್ಬೇಕು. ನಿಮ್ಮೊಂದು ಕಂಟೆಂಟ್ಸ್ ಅವ್ರಿಗೆ ಇಷ್ಟ ಆಗುತ್ತಿದೆ ಇಲ್ಲ, ಕಂಟೆಂಟ್ಸ್ ಇಷ್ಟ ಆಗ್ತಿಲ್ಲ ಇಲ್ಲ, ನಿಮ್ಮ ವಾಯ್ಸ್ ಇಷ್ಟ ಆಗ್ತಿಲ್ಲ, ನೀವು ಮಾತಾಡೋ ಸ್ಟೈಲ್ ಇಷ್ಟ ಆಗುತ್ತೆ ಇಲ್ಲ, ನೀವು ಇರೋ ಸ್ಟೈಲೇ ಇಷ್ಟ ಆಗ್ತಿಲ್ಲ ಅಂತ ನೀವು ಗಮನವಿಟ್ಟು ತಿಳ್ಕೊಬೇಕು. ನಿಮ್ಮೊಂದು ಆಡಿಯನ್ಸ್ ಮೇಲೆ ಗಮನವಿಟ್ಟು ಆವಾಗ ನೀವು ವಿಡಿಯೋ ಅಪ್ಲೋಡ್ ಮಾಡಿ, ಆವಾಗ ನಿಮ್ಮೊಂದು ವಿಡಿಯೋ ಅವರಿಗೆ ರೀಚ್ ಆಗೋ ಥರ ನೀವು ಮಾಡಿದರೆ ಆವಾಗ ನಿಮ್ಮೊಂದು ಕಂಟೆಂಟ್ಸ್ ಅವರಿಗೆ ರೀಚ್ ಆಗುತ್ತೆ, ಅರ್ಥ ಆಗುತ್ತೆ. ಅವ್ರು ಹೇಳ್ಬೇಕಾರೆ, ಆ್ಯಕ್ಚುಲಿ ಹೇಳ್ಬೇಕಾರೆ ನಿಮ್ಮೊಂದು ವಿಡಿಯೋ ಅವರಿಗೆ ಇಷ್ಟ ಆಗಬೇಕು ಹೇಳ್ಬೇಕಾರೆ. ನೀವು ಯಾರಿಗೆ ಫೋನ್ ಮಾಡೋಂಗಿಲ್ಲ, ಏನು ಮಾಡೋದಿಲ್ಲ, ನೀವು ನಿಮ್ಮೊಂದು ವಿಡಿಯೋ ನೀವು ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಬೋದು ಹೇಳ್ಬೇಕಾರೆ. ನೀವು ಆ ಥರ ಮಾಡ್ಕೋಬೇಕು. ನಿಮ್ಮೊಂದು ಕಂಟೆಂಟ್ಸು ಅವ್ರಿಗೆ ರೀಚ್ ಆಗಬೇಕು, ಆ ಥರ ಕಂಟೆಂಟ್ಸ್ ಕೊಡಬೇಕು. ನೀವು ಆ ಥರ ಪವರ್ಫುಲ್ ಕಂಟೆಂಟ್ಸ್ ಕೊಡ್ಬೇಕು ಹೇಳ್ಬೇಕಾರೆ. ಯೂಟ್ಯೂಬಲ್ಲಿ ಹೇಳ್ಬೇಕಾರೆ ತುಂಬ ಜನರದ್ದು ಎಲ್ಲರದ್ದು ಒಂದೇ ಕೊಡುತ್ತೆ. 4,000 ವಾಚ್ ಟೈಮ್ ಕಂಪ್ಲೀಟ್ ಆಗೋದು, 4,000 ವಾಚ್ ಟೈಮ್ ಕಂಪ್ಲೀಟ್ ಆಗಲ್ಲ ಅಂತ ತುಂಬ ಎಲ್ಲರಿಗೆ ಇದೇ ಇರುತ್ತೆ ಕಂಟೆಂಟ್ಸ್. ಎಲ್ಲ ಏನು ಮಾಡಿದ್ರು ನನ್ನ ಚಾನಲ್ ಎಷ್ಟು ವೀಡಿಯೋ ಅಪ್ಲೋಡ್ ಮಾಡಿದ್ರು ನನ್ನ ಒಂದು ಚಾನಲ್ ಇದನ್ನೇ ಆಗ್ತಾಯಿಲ್ಲ ಹೇಳ್ಬೇಕಾರೆ. ಮೊದಲನೇಗೆ ಹೇಳ್ಬೇಕಾರೆ ಯಾರೇ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಾರೆ, ನೀವು ಬೇಗನೆ ಈಗ ನೀವು ತಕ್ಷಣ ಚಾನಲ್ ಕ್ರಿಯೇಟ್ ಮಾಡಿ ತಕ್ಷಣ 1,000 ಸಬ್ಸ್ಕ್ರೈಬ್ 4,000 ವಾಚ್ ಟೈಮ್ ಬಂದೇ ಬರುತ್ತಾ? ಇಲ್ಲ, ಅದರಲ್ಲಿ ನೀವು ಮಾಡಬೇಕು. ಆ ಥರ ನೀವು ಕೆಲಸ ಮಾಡಬೇಕು, ಪ್ರಯತ್ನ ಪಡಬೇಕು ನೀವು ಯೂಟ್ಯೂಬಲ್ಲಿ ಹೇಳ್ಬೇಕಾರೆ. ನಾ ಹೇಳ್ಬೇಕಾರೆ ಎಕ್ಸಾಂಪಲ್ ಹೇಳ್ಬೇಕಾರೆ ನನ್ನೇ ತೊಗೊಳ್ಳಿ. ಎಕ್ಸಾಂಪಲ್ ಯಾರು ಯೂಟ್ಯೂಬರ್ಸ್ ಬೇರೆ ನನ್ನದೇ ತೊಗೊಳ್ಳಿ. ನನಗೆ ಎಷ್ಟು ಕಷ್ಟ ಇದ್ರೂ ಬಂದು ನಾನು ವೀಡಿಯೋ ಮಾಡ್ತೀನಿ ಹೇಳ್ಬೇಕಾರೆ. ನೀವು ಅಂತಿರ್ಬೋದು ಇವೇನು ದಿನಕ್ಕೆ ಒಂದು ಅಂಗಿ ಚೇಂಜ್ ಮಾಡಿ, ಡ್ರೆಸ್ ಚೇಂಜ್ ಮಾಡಿ ಹಾಕುತ್ತಾನೆ ಅಂತ. ಇಲ್ಲ ಹೇಳ್ಬೇಕಾರೆ, ನಾ ಎಷ್ಟೇ ಕಷ್ಟ ಬಂದರೂ ಒಂದು ವಿಡಿಯೋ ಮಾಡ್ಬೇಕನ್ನಿಸುತ್ತೆ ಮಾಡ್ತೀನಿ. ಇಲ್ಲಾಂದರೆ ನಾ ಒಂದು ವಿಡಿಯೋ ಒಮ್ಮೊಮ್ಮೆ ರಾತ್ರಿ ವಿಡಿಯೋ ಮಾಡಿ ರೆಡಿ ಇಟ್ಟು ನಾವು ಒಮ್ಮೊಮ್ಮೆ ಕೆಲಸಕ್ಕೆ ಹೋಗಿ ಬರ್ತೀನಿ ಹೇಳ್ಬೇಕಾರೆ. ಅಷ್ಟು ನಂದು ಬಿಡು ಕಷ್ಟ, ನಿಮ್ಮದು. ನಿಮಗೆ 4,000 ವಾಚ್ ಟೈಮ್ ಬರ್ಬೇಕಾದ್ರೆ ನೀವೇನು ಮಾಡಬೇಕು, ನಿಮ್ಮೊಂದು ಕಂಟೆಂಟ್ಸು ನಿಮ್ಮೊಂದು ಜನರಿಗೆ ರೀಚ್ ಆಗಬೇಕು. 4,000 ವಾಚ್ ಟೈಮ್ ಬೇಗ ಹೇಳ್ಬೇಕಾರೆ ನೀವು ಒಂದೇ ಅವರ್ಸಲ್ಲಿ ಕಂಪ್ಲೀಟ್ ಮಾಡ್ಬೋದು. ನಿಮ್ಮ ಹತ್ತಿರ ಅಷ್ಟು ತಾಕತ್ತಿದ್ರೆ 4,000 ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಬೋದು ನೀವು. ಅದು ಹೇಗಪ್ಪ ಅಂತ ನಿಮ್ಗೆ ಅನಿಸ್ಬೋದು. ಏನೂ ಇಲ್ಲ, ಜಸ್ಟ್ ಏನೂ ಇಲ್ಲ, ನಿಮ್ಮೊಂದು ಆಡಿಯನ್ಸ್ಗೆ ನಿಮ್ಮೊಂದು ಕಂಟೆಂಟ್ಸ್ ಇಷ್ಟ ಆಗಬೇಕು, ರೀಚ್ ಆಗಬೇಕು. ಆ ಥರ ನೀವು ವೀಡಿಯೋ ಮಾಡಿ ಯಾಕೆ ಆಗಲ್ಲ ನೋಡೋಣ. ಯಾಕೆ ಆಗಲ್ಲ? ಮತ್ತು ದಿನಾಲು ವೀಡಿಯೋ ಅಪ್ಲೋಡ್ ಮಾಡಬೇಕು. ನೀವೇನು ಮಾಡ್ತಾರೆ, ಒಂದು ವೀಡಿಯೋಗೆ 10, 20, 30, ಒಂದು ವೀಡಿಯೋಗೆ 50 ವಾಚ್ ಟೈಮ್ ಬಂದಿದೆ, 50 ಅವರ್ಸ್ ವಾಚ್ ಟೈಮ್ ಬಂದಿದೆ. ಇನ್ನೊಂದು ವೀಡಿಯೋಗೆ 0 ಬರುತ್ತೆ, 1 ಬರುತ್ತೆ, 4 ಬರುತ್ತೆ, 5 ಬರುತ್ತೆ. ಈ ಥರ ಬಂದಾಗ ನೀವೇನು ಹೇಳ್ತಾರೆ, ಡಿಆಕ್ಟಿವ್ ಆಗಿಬಿಡ್ತಾರೆ. ನೀವು ವೀಡಿಯೋ ಅಪ್ಲೋಡ್ ಮಾಡೋದೇ ನಿಲ್ಲಿಸ್ಬಿಡ್ತಾರೆ. ಯಾಕಂದ್ರೆ ನನ್ನೊಂದು ವೀಡಿಯೋಗೆ ವಾಚ್ ಟೈಮ್ ಬರ್ತಾಯಿಲ್ಲ.
ವಾಚ್ ಟೈಮ್ ಬರ್ತಾ ಇಲ್ಲ ಅಂತ ನೀವೇನು ಮಾಡ್ತಾರೆ, ವೀಡಿಯೋ ಅಪ್ಲೋಡ್ ಮಾಡೋದೇ ನಿಲ್ಲಿಸ್ಬಿಡ್ತಾರೆ. ಯಾವುದೇ ಕಾರಣಕ್ಕೂ ಈ ಮಿಸ್ಟೇಕ್ ಮಾಡಕ್ಕೆ ಹೋಗ್ಬಿಡಿ. ಹೇಳ್ಬೇಕಾರೆ ಪ್ರತಿಯೊಬ್ಬರು ಯೂಟ್ಯೂಬರ್ಸ್ ಹೇಳ್ಬೇಕಾದ್ರೆ ನೀವು ವಾಚ್ ಟೈಮ್ ಬರಲಿ ಬಿಡಲಿ ವೀಡಿಯೋ ಅಪ್ಲೋಡ್ ಮಾಡಿ. ನನ್ನೊಂದು ವೀಡಿಯೋ ವಾಚ್ ಟೈಮ್ ಬರ್ತಾ ಇಲ್ಲ ಹೇಳ್ಬೇಕಾದ್ರೆ ಆ್ಯಕ್ಚುಲಿ ಇನ್ನೊಬ್ಬರು ಯೂಟ್ಯೂಬ್ ಯಾರು ಶೇರ್ ಮಾಡ್ತಾರೋ ಎಲ್ಲ ಗೊತ್ತಿಲ್ಲ. ನನ್ನೊಂದು ಚಾನಲ್ ಇನ್ನೂ ಮಾನಿಟೈಸೇಷನ್ ಆಗಿಲ್ಲ, ಆದರೂ ಕೂಡ ನಾನು ವೀಡಿಯೋ ಮಾಡ್ತೀನಿ, ದಿನ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ನಾನು ಏನಾಗುತ್ತೆ ಯಾವ ಉರಿ ಬರಲಿ ಏನು ಆರಾಮೇ ಇರಲಿ, ನಾನು ಏನೇ ಆದರೂ ನಾವೊಂದು ವೀಡಿಯೋ ನನ್ನ ಚಾನಲಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋದು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ಹೇಳ್ಬೇಕಾರೆ ನೀವು ಅದೇ ಥರ ನಿಮ್ಮೊಂದು ಒಮ್ಮೊಮ್ಮೆ ಅದು ವೈರಲ್ ಆಗುತ್ತೆ, ಒಮ್ಮೊಮ್ಮೆ ವೈರಲ್ ಆಗಲ್ಲ. ಹೇಳ್ಬೇಕಾರೆ ಆ್ಯಕ್ಚುಲಿ ಹೇಳ್ಬೇಕಾರೆ ನಿಮ್ಮೊಂದು ವೈರಲ್ ಆದ ತಕ್ಷಣ ಅದಕ್ಕೆ ಸಬ್ಸ್ಕ್ರೈಬ್ ಆಗ್ತಾರೆ ಅಂತ ತಿಳ್ಕೊಂಡ್ರೆ ಇಲ್ಲ, ಸಬ್ಸ್ಕ್ರೈಬ್ ಆಗಲ್ಲ. ಹೇಳ್ಬೇಕಾರೆ ನೀವು ದಿನಾಲೂ ವೀಡಿಯೋ ಅಪ್ಲೋಡ್ ಮಾಡಿ ನಿಮ್ಮೊಂದು ಕಂಟೆಂಟ್ಸ್ ಅವ್ರಿಗೆ ರಿಚ್ ಆಗಿ ಆವಾಗ ಅವರು ನೋಡಿ ಅಯ್ಯಪ್ಪ ಇವನೇನಪ್ಪ ಈ ಥರ ವೀಡಿಯೋ ಮಾಡ್ತಾನೆ, ಇವನು ಕಂಟೆಂಟ್ಸ್ ಇವು ಮುಂದೆ ಏನು ಆಗುತ್ತಾನೆ, ಇವೊಂದು ಮುಂದೆ ಏನೋ ಗುರಿ ಇದೆ, ಇವು ಖಂಡಿತ ಮಾತ್ರ ಫೇಮಸ್ ಆಗುತ್ತಾನೆ ಅಂತ ತಿಳ್ಕೊಂಡು ನಿಮ್ಮೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋತಾರೆ. ಹಾಗೇ ಸುಮ್ಮನೆ ನಿಮ್ಮೊಂದು ಕಂಟೆಂಟ್ಸ್ ಇಷ್ಟ ಇಲ್ಲದೆ ಅವರನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋತಾರೆ. ಈಗ ನನ್ನ ಕಂಟೆಂಟ್ಸ್ ಇಲ್ಲ, ನನ್ನ ಕಂಟೆಂಟ್ಸ್ ನಿಮಗೆ ಇಷ್ಟ ಆಗಿಲ್ಲ ಅಂದ್ರೆ ನೀವು ಸುಮ್ಮನೆ ಬಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋತಾರೆ. ಇಲ್ಲ ನನ್ನ ಕಂಟೆಂಟ್ಸ್ ಇಷ್ಟ ಆಗಿರುತ್ತೆ, ನನ್ನಲ್ಲಿ ಏನೋ ಒಂದು ಇಷ್ಟ ಇರುತ್ತೆ, ಅದಕ್ಕೋಸ್ಕರ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರ್ತೀರಲ್ಲ. ಅದೇ ಥರ ಸ್ವಲ್ಪ ಲೈಟ್ ಪ್ರಾಬ್ಲಮ್. ಅದೇ ಥರ ನಿಮ್ಮೊಂದು ಕಂಟೆಂಟ್ಸ್ ರೀಚ್ ಆಗಬೇಕು, ಆ ಥರ ಮಾಡಿ ನೀವು. ಹೇಳ್ಬೇಕಾರೆ ಆ ಥರ ಮಾಡಿದರೆ ನಿಮ್ಗೆ ಇದಾಗುತ್ತೆ. ಈಗ ಅದು ಟ್ರಿಕ್ಸ್ ಏನಪ್ಪ ಅಂತ ಹೇಳ್ತೀನಿ ಬನ್ನಿ. ನಿಮಗೆ ವಾಚ್ ಟೈಮ್ ಕಂಪ್ಲೀಟ್ ಮಾಡೋದು ಆ ಟ್ರಿಕ್ಸ್ ಯಾವುದಂತ ಮೊಬೈಲ್ ಸ್ಕ್ರೀನಲ್ಲಿ ತೋರಿಸ್ತೀನಿ. ನನ್ನ ಹತ್ರ ಒಂದೇ ಮೊಬೈಲ್, ಅದೇನಂತ ನಾನು ಮೊಬೈಲ್ ಸ್ಕ್ರೀನಲ್ಲಿ ತೋರಿಸ್ತೀನಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ ಬನ್ನಿ. ಆ ಟ್ರಿಕ್ಸ್ ಯಾವುದಂತ ನೋಡೋಣ. ಟ್ರಿಕ್ಸ್ ಏನಪ್ಪ ಅಂದರೆ ಹೇಳ್ಬೇಕು, ನಿಮ್ಮೊಂದು ಯೂಟ್ಯೂಬ್ ಓಪನ್ ಮಾಡಿ. ನಿಮ್ಮೊಂದು ಯೂಟ್ಯೂಬ್ ಅಂದರೆ ನಿಮ್ಮೊಂದು ಮೊಬೈಲಲ್ಲಿ ಯೂಟ್ಯೂಬ್ ಓಪನ್ ಮಾಡಬೇಕು. ಇನ್ನೊಂದು ಬೇರೆ ಇನ್ನೊಬ್ಬರು ಮೊಬೈಲ್ ತೊಗೊಳ್ಳಿ. ನೀವು ಇನ್ನೊಬ್ಬರು ಮೊಬೈಲ್ ತೊಗೊಂಡು ಏನು ಮಾಡ್ಬೇಕು, ನಿಮ್ಮೊಂದು ಸರ್ಚ್ ಮಾಡಿ ಹೇಳ್ತೀನಿ ನಾನು. ನಂದು ಕನ್ನಡ ಟೆಕ್ ಅಂತ ಎಡಿಟ್ಸ್ ಅಂತ ಚಾನಲ್ ಸರ್ಚ್ ಮಾಡ್ತೀನಿ. ಈ ಥರ ಸರ್ಚ್ ಮಾಡಿ ನೀವು ಏನು ಮಾಡ್ಬೇಕಂದ್ರೆ ನೋಡಿ, ಗಮನ ಇಟ್ಟೆ ನೋಡಿ. ಹೇಳ್ಬೇಕಾರೆ ಚಾನಲನ್ನು ಸರ್ಚ್ ಮಾಡಿ, ನಿಮ್ಮೊಂದು ಚಾನಲ್ ಸರ್ಚ್ ಮಾಡಿ. ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೀವು ಏನು ಮಾಡ್ಬೇಕು ಹೇಳ್ಬೇಕಾರೆ ಆ್ಯಕ್ಚುಲಿ ನಿಮ್ಮ ಫ್ರೆಂಡ್ಸ್ ತುಂಬ ಹಲವಾರು ಜನ ಸಬ್ಸ್ಕ್ರೈಬ್ ಆಗಿರ್ತಾರೆ, ಅವರು ಆಗಿರ್ತಾರೆ. ನಿಮ್ಮ ಫ್ರೆಂಡ್ಸ್ಗೆ ನೀವು ಮೊಬೈಲ್ ಕಾಲ್ ಮಾಡಿ ಹೇಳೇ ಇರ್ತಾರೆ, ಬ್ರೋ ನನ್ನ ವಿಡಿಯೋ ನೋಡಿ, ದೋಸ್ತ ನನ್ನ ವಿಡಿಯೋ ನೋಡಿ, ಫ್ರೆಂಡ್ಸ್ ನನ್ನ ವಿಡಿಯೋ ನೋಡಿ ಅಂತ ಅವ್ರು ಎಲ್ಲಿ ಬಿಡ್ತಾರೆ. ನೀವು ಕಾಲ್ ಮಾಡಿ ಏನಾದ್ರು ಕಾಡಿಸಿ ಅವ್ರ ಕೈಯಲ್ಲಿ ನಿಮ್ಮ ವಿಡಿಯೋ ನೋಡೋಕೆ ಹಚ್ತಾರೆ. ಅಂಥವ್ರು ನೀವೇನು ಮಾಡ್ಕೊಂಡು ನಿಮ್ಮ ಫ್ಯಾಮಿಲೀಸು ನಿಮ್ಮದು ಯಾರದೇ ಎಲ್ಲ ಈ ಥರ ಎಲ್ಲರೂ ಮೊಬೈಲ್ ತೊಗೊಂಡು ನೀವೇನು ಮಾಡ್ಕೊಂಡು ಜಸ್ಟ್ ನಿಮ್ಮ ಚಾನಲ್ ಸರ್ಚ್ ಮಾಡಿ, ಚಾನಲ್ ಓಪನ್ ಮಾಡಿ ನೋಡಿ. ನಾನು ಜಸ್ಟ್ ನಿಮಗೆ ತೋರಿಸ್ತೀನಿ. ನನ್ನ ಚಾನಲ್ ಇದು ಕನ್ನಡ ಟೆಕ್ ಎಡಿಟ್ಸ್, ನೀವು ನೋಡಿದಾರಲ್ಲ ನೋಡಿ. ಈಗ ನಾನು ಈ ವಿಡಿಯೋ ಓಪನ್ ಮಾಡ್ತೇನೆ. ಈ ವಿಡಿಯೋ ಓಪನ್ ಮಾಡಿ ನಾನು ಏನು ಮಾಡ್ತೀನಿ ಅಂದರೆ ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡ್ತೀನಿ, ಸೌಂಡ್ ಬಂದ್ ಮಾಡ್ತೀನಿ, ಆಫ್ ಮಾಡ್ತೀನಿ, ಸೌಂಡ್ ವಾಲ್ಯೂಮ್ ಬಂದ್ ಮಾಡ್ಕೊಳ್ಳಿ. ಹೇಳ್ಬೇಕಾರೆ ಆ ನಂತರ ನಾವು ಈ ವಿಡಿಯೋ ಏನು ಮಾಡ್ಬೇಕಂದ್ರೆ ನೀವು ಯಾವ ಥರ ಮಾಡ್ತಾನೆ ಆ ಥರ ಮಾಡಿ ನೀವು ಇಲ್ಲಿ ವಿಡಿಯೋ ನೋಡ್ಬೋದು. ವಿಡಿಯೋ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಕ್ವಾಲಿಟಿ ನೀವು ಅದಕ್ಕೆ ಲೋ ಕ್ವಾಲಿಟಿ ಇಟ್ಕೊಳ್ಳಿ. ಯಾಕೆಂದರೆ ಸ್ವಲ್ಪ ನಿಮ್ಮೊಂದು ಡಾಟಾ ಉಳಿತೆ, ಸೇವ್ ಆಗುತ್ತೆ. ಮತ್ತು ಅದ್ರ ಜೊತೆಗೆ ನೀವು ವಾಚ್ ಟೈಮ್ ಬೇಗ ಕೌಂಟ್ ಆಗ್ಬೇಕಂದ್ರೆ ನೀವು ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ. ಆ ನಂತರ ನೋಡಿ ಇಲ್ಲಿ ನಾರ್ಮಲ್ ಅಂತ ಇರುತ್ತೆ, ಸ್ಪೀಡು ಜಾಸ್ತಿ ಇದೆ, 2 ಇಡಿ. ಅದಕ್ಕೇನಾಗಲ್ಲ, ಸ್ಪೀಡ್ ಇಡಿ ನೀವು ವಾಚ್ ಟೈಮ್ ಕೌಂಟ್ ಆಗುತ್ತೆ. ವಾಚ್ ಟೈಮ್ ಕೌಂಟ್ ಆಗಲ್ಲ ಅಂತ ತುಂಬ ಜನ ತಿಳ್ಕೊಂಡಿರ್ತಾರೆ, ಓಡಿಸಿದ್ರೆ ಸ್ಪೀಡ್ ಇಟ್ಟರೆ ವಾಚ್ ಟೈಮ್ ಕೌಂಟ್ ಆಗಲ್ಲ ಅಂತ ತುಂಬ ಜನ ಅನ್ಸ್ಕೊಂಡಿದ್ರೆ. ಅದಕ್ಕೇನಾಗಲ್ಲ, ವಾಚ್ ಟೈಮ್ ಕೌಂಟ್ ಆಗುತ್ತೆ. ಅದು ಈ ಥರ ಸ್ಪೀಡ್ ಇಟ್ಟರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಎಲ್ಲ ರೈತರ ಮೊಬೈಲ್ ತೊಗೊಂಡು ಈ ಥರ ನೀವು ಮಾಡಿ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೋಬೋದು. ಅದಕ್ಕೇನೇ ಸಂಬಂಧ ಇಲ್ಲ. ಆದರೆ ವಾಚ್ ಟೈಮ್ ಕಂಪ್ಲೀಟ್ ಮಾಡಿದ ತಕ್ಷಣ ನೀವು ಮೌಂಟೇಶನ್ ಮಾಡ್ಕೋತಾರೆ. ಮೌಂಟೇಶನ್ ಅನ್ಕೊಂಡು ಹೆಂಗೋ ಮಾಡಿ ಮೌಂಟೇಶನ್ ಮಾಡ್ತಾರೆ. ಮೌಂಟೇಶನ್ ಮಾಡಿದ ತಕ್ಷಣವೇ ಮತ್ತೆ ನೀವು ವಿಡಿಯೋ ಅಪ್ಲೋಡ್ ಮಾಡ್ತೀರಾ, ಅಲ್ಲೇ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಹೇಳ್ಬೇಕಾರೆ ಏನಪ್ಪ ಪ್ರಾಬ್ಲಮ್ ಅಂದರೆ ನಿಮಗೆ ವ್ಯೂಸ್ ಬರೋಲ್ಲ. ವ್ಯೂಸ್ ಯಾಕೆ ಬರೋಲ್ಲ ಅಂದರೆ ನೀವೇನು ಆಗೋ ಮಾಡಿ ಮೌಂಟೇಶನ್ಗೆ ನೀವು ಆಗೋ ಮಾಡಿ ನಿಮ್ಮ ಕಂಟೆಂಟ್ಸ್ ರೀಚ್ ಆಗ್ತಾಯಿಲ್ಲ, ಇದಾಗ್ತಾಯಿಲ್ಲ ಅಂತ ಆಗಿ ಆ ವ್ಯೂಸೇ ಬರೋಲ್ಲ, ನೋಡೋಲ್ಲ ಯಾರು ಜಾಸ್ತಿ ಜನ. ಅದಕ್ಕೋಸ್ಕರ ನಿಮ್ಮ ಚಾನಲ್ಗೆ ವ್ಯೂಸ್ ಬರೋಲ್ಲ. ನೀವೇನು ಮಾಡ್ಬೇಕಾರೆ ನೀವು ಕಂಟೆಂಟ್ ಸರಿಯಾಗಿ ಕೊಡಿ, ನಿಮ್ಮೊಂದು ಜನರ ಆಡಿಯನ್ಸನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿ. ಸ್ವಲ್ಪ ಕೆಮ್ಮು ಅವ್ರಿಗೆ ರೀಚ್ ಆಗೋ ಥರ ನೀವು ವಿಡಿಯೋ ಮಾಡಿ. ಇಷ್ಟೇ ಹೇಳೋದು ನಾನು ಇವತ್ತು. ಈ ಥರ ಮಾಡಿ, ಈ ಥರ ನೋಡಿ, ಈ ಥರ ಸ್ಪೀಡ್ ಆದರೆ ನಿಮ್ಮೊಂದು ವಿಡಿಯೋ 7 ನಿಮಿಷ ಇರೋದು ಬರೀ 4 ನಿಮಿಷ 3 ನಿಮಿಷಲ್ಲೇ ವಿಡಿಯೋ ಇದು ಎಂಡ್ ಆಗುತ್ತೆ. ಇಷ್ಟೇ ಹೇಳೋದು ನಾನು ಅಂತ ಹೇಳ್ತಾ ಇವತ್ತೊಂದು ನಾನು ಟ್ರಿಕ್ಸ್ ತಿಳಿಸಿದ್ದೀನಿ. ಅದ್ರ ಬಗ್ಗೆ ಕೆಲವಷ್ಟು ಇದನ್ನು ತಿಳಿಸಿ ಟ್ರಿಕ್ಸು ಮತ್ತು ವಾಚ್ ಟೈಮ್ ಕಂಪ್ಲೀಟ್ ಮಾಡೋದು ಹೇಗೆ ಅಂತ ನಾನು ತಿಳಿಸಿದ್ದೀನಿ. ಯಾರ್ಯಾರು ಹೊಸ ಯೂಟ್ಯೂಬರ್ಸ್ ನೋಡ್ತಾರೆ ಇನ್ನೊಬ್ಬರು ಯೂಟ್ಯೂಬರ್ಸ್ಗೆ ಶೇರ್ ಮಾಡಿ, ಅವ್ರಿಗೆ ಸ್ವಲ್ಪ ಗೊತ್ತಾಗಲಿ ಕಂಟೆಂಟ್ಸ್ ರೀಚ್ ಆಗೋದು, ಯಾವ ಥರ ಮಾಡಬೇಕು, ಏನು ಥರ ಮಾಡಿ ನಾನು ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಬೋದು ಅಂತ ನಾನು ಟ್ರಿಕ್ಸ್ ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋ ಮುಗಿಸ್ತಿದ್ದೀನಿ. ಎಲ್ಲರಿಗೆ ಜೈ. ಮತ್ತೆ ನಿಮ್ಮ ಮುಂದೆ ಸಿಗ್ತೀನಿ ಅಂತ ಎಲ್ಲ ನನ್ನ ಕನ್ನಡದವರಿಗೆ ಜೈ ಅಂತ ಹೇಳ್ತಾ ಮತ್ತೆ ನಿಮ್ಮ ಮುಂದೆ ಸಿಗ್ತೀನಿ. ಬಾಯ್.